ಫ್ಯಾಮಿಲಿ ಸ್ಟೋರಿ. ಓಕೆ, ಗುಡ್. ಅಲ್ಲ, ಇದು ಗಂಡು ಗರ್ಭಿಣಿ ಅನ್ನೋದು ಇದೆಯಲ್ಲ, ಅದು ಕಾನ್ಸೆಪ್ಟ್ ಇಷ್ಟ ಆಯ್ತಾ ನಿಮ್ಗೆ? ಇಷ್ಟ ಆಯ್ತು. ಸಿನಿಮಾ ಸೂಪರ್ ಆಗಿದೆ. ಇಷ್ಟ ಆಯ್ತು ಸಿನಿಮಾದಲ್ಲಿ. ಸಿನಿಮಾ ಮಗುಗೆ ತಂದೆ ಕ್ಯಾರೆಕ್ಟರ್ ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂತ ಲೈಫಲ್ಲಿ ತುಂಬಾ ಪಾಠ ಕಲಿಸಿದೆ. ಸೂಪರ್ ಆಗಿತ್ತು. ಹೇಗಿದೆ ಸಿನಿಮಾ? ಮೂವಿ ಚೆನ್ನಾಗೈತಿ. ಹೇಗಿದೆ ಸಿನಿಮಾ? ಸೂಪರ್ ಐತಿ. ಏನ್ ಇಷ್ಟ ಆಯ್ತು ಸಿನಿಮಾದಲ್ಲಿ? ಎಲ್ಲ ಇಷ್ಟ ಆಯ್ತು. ಎಲ್ಲ ಚೆನ್ನಾಗಿತ್ತು. ಹೇಗಿದೆ ಅಲ್ಲಿ ಸೂಪರ್. ಏನ್ ಇಷ್ಟ ಆಯ್ತು ಸಿನಿಮಾದಲ್ಲಿ? ಹೀರೋ ಕ್ಯಾರೆಕ್ಟರ್ ಸೂಪರ್ ಆಗಿದೆ. ಏನ್ ಇಷ್ಟ ಆಯ್ತು? ಮೂವಿ ಮೇಲೆ ಫುಲ್ ಇಷ್ಟ ಆಯ್ತು ನಂಗೆ. ಸೂಪರ್ ಚೆನ್ನಾಗಿತ್ತು. ಹೇಗಿತ್ತು ಸಿನಿಮಾ? ಚೆನ್ನಾಗಿತ್ತಣ್ಣ ಫಿಲಿಮ್. ಸೂಪರ್ ಆಗೈತೆ. ಚೆನ್ನಾಗಿದೆ ಮೂವಿ. ಹೇಗಿತ್ತು? ತುಂಬಾ ಚೆನ್ನಾಗಿತ್ತು. ಡೈರೆಕ್ಟರ್ ಸುಧೀಂದ್ರ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಷನ್ ಚೆನ್ನಾಗಿದೆ. ಥ್ಯಾಂಕ್ ಯು. ಸಿನಿಮಾ ಹೇಗಿದೆ? ಸಿನಿಮಾ ಆಕ್ಚುಲಿ ತುಂಬಾ ಚೆನ್ನಾಗಿ ಬಂದಿದೆ. ಹೊಸ ಪ್ರಯತ್ನ ಅಂತ ಹೇಳ್ಬೋದು ಎಲ್ಲರಿಗೂ. ಸೊ ಏನಂದ್ರೆ ಎಲ್ರು ಈ ಗಂಡಸು ಪ್ರೆಗ್ನೆಂಟ್ ಅಂದ್ರೆ ಹೇಗಿರುತ್ತೆ ಕಾನ್ಸೆಪ್ಟ್ ಅಂತ ಯೋಚನೆ ಮಾಡ್ತಿರ್ತಾರೆ. ಬಟ್ ಸ್ಟಾರ್ಟಿಂಗ್ ಅಲ್ಲೆಲ್ಲ ಏನಿದು ಅನ್ಸುತ್ತೆ. ಹೋಗ್ತಾ 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 ಕತೆ ಡೆವಲಪ್ ಆಗ್ತಿದಂಗೆ ಎಲ್ರಿಗೂ ಖುಷಿ ಆಗುತ್ತೆ. ಸಾಂಗ್ಸ್ ಎಲ್ಲ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಬಂದಿದೆ. ಗೋವಾನಲ್ಲಿ ಒಳ್ಳೊಳ್ಳೆ ಫೀಲ್ ಇದೆ. ಆಕ್ಚುಲಿ ನಾನು ಇದು ಹಾಡ್ ನೋಡ್ತಾ ನಾನು ಇವಾಗ ಒಂದು ಅರ್ಜೆಂಟಾಗಿ ಒಂದು ಡ್ರೈವ್ ಹೋಗ್ಬೇಕು ಅಂತ ಒಂದು ಫೀಲ್ ಬರುತ್ತೆ. ಸೊ ಆ ತರ ಎಲ್ಲ ಒಂದು ವಂಡರ್ಫುಲ್ ಮೇಕಿಂಗ್. ಆನಂದ್ ಸುಂದರೇಶ್ ಅಂತ, ಆಂಟಿ ಅಂತ, ಅಂಡ್ ಡೈರೆಕ್ಟರ್ ಸುಧೀಂದ್ರ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ಹೊಸ ತರ ಕಾನ್ಸೆಪ್ಟ್ ನಮ್ ಜನಗಳಿಗೆ ಇಷ್ಟ ಆಗುತ್ತೆ. ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಯಾರು ಇದೇನೋ ತುಂಬಾ ಹೈಫಂಡ ಕಾನ್ಸೆಪ್ಟ್ ಅಂತ ಅನ್ಕೋಬೇಡಿ. ಯಾಕೆಂದ್ರೆ ಈ ಚಿತ್ರ ಏನ್ ಬಂದಿದೆಯಲ್ಲ ಅದು ಎಲ್ರಿಗೂ ಅರ್ಥ ಆಗುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಅದು ಅರ್ಥ ಆಗದೆ ಇರ್ಬೋದು ಅಂತ ಅನ್ಸಿದ್ರು ಒಂದ್ 5 ನಿಮಿಷ ಆದ್ಮೇಲೆ ಎಲ್ಲ ಖುಷಿಯಾಗಿ ಇಷ್ಟ ಆಗುತ್ತೆ.